ಜಿರಳೆ ಸಿಕ್ತು ಅನ್ನೋ ಆರೋಪಕ್ಕೆ ಟ್ವಿಸ್ಟ್. 25 ಲಕ್ಷಕ್ಕೆ ಡಿಮ್ಯಾಂಡ್, ರಾಮೇಶ್ವರಂ ಕೆಫೆ ಮಾಲೀಕರಿಂದ ದೂರು. ಜಿರಳೆ ಸಿಕ್ತು ಅನ್ನುವ ಆರೋಪವೇ ಸುಳ್ಳು. ನಾವೊಂದು ಪೊಂಗಲ್ ಆರ್ಡರ್ ಮಾಡಿದ್ದೇವೆ. ಆ ಪೊಂಗಲಲ್ಲಿ ಒಂದು ಜಿರಳೆಯನ್ನು ಕಂಡಿದ್ದೇವೆ. ಅದನ್ನು ನಾವು ಸ್ಟಾಫ್ಗೆ ನಾವು ತಿಳಿಸಿದ್ರೆ ಅವರು ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ಅದೇ ಪೊಂಗಲ್ ಜೊತೆ ಸ್ಮ್ಯಾಶ್ ಮಾಡಿ ಅವರು ಅದನ್ನ ರಬ್ ಮಾಡಕ್ ನೋಡ್ತಾ ಇದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿರುವ ರಾಮೇಶ್ವರಂ ಕೆಫೆ ತಿಂಡಿಯಲ್ಲಿ ಜಿರಳೆ ಪತ್ತೆಯಾಗಿದೆ ಅನ್ನುವ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣ ಸಂಬಂಧ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಇದೊಂದು ಸುಳ್ಳು ಆರೋಪ ಎನ್ನಲಾಗ್ತಾ ಇದ್ದು, ಇದರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹೌದು, ಹೋಟೆಲ್ ಆಹಾರದಲ್ಲಿ ಜಿರಳೆ ಸಿಕ್ಕಿದೆ ಅನ್ನುವ ಸುಳ್ಳು ಘಟನೆ ಸೃಷ್ಟಿಸಿ 25 ಲಕ್ಷ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇದು ನಮ್ಮ ಬ್ರ್ಯಾಂಡ್ಗೆ ಮಸಿ ಬಳಿಯೋದಕ್ಕೆ ನಡೆಸಿರೋ ಕುತಂತ್ರ ಅಂತ ರಾಮೇಶ್ವರಂ ಕೆಫೆ ಮಾಲೀಕರು ದೂರನ್ನ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಭಾರತದ ಜನಪ್ರಿಯ ರೆಸ್ಟೋರೆಂಟ್ ಬ್ರ್ಯಾಂಡ್ ರಾಮೇಶ್ವರಂ ಕೆಫೆ ಮುಖ್ಯಸ್ಥರು ಸುಳ್ಳು ಆರೋಪ ಮಾಡಿದ ಗ್ರಾಹಕನ ವಿರುದ್ಧ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಲಿಗೆ ನಡೆದಿದ್ದೇನು ಅಂತ ಗಮನಿಸಬೇಕಾಗುತ್ತೆ. ನಾವೇನಕ್ಕೆ ಇಲ್ಲಿ ಬರೋದು, ಒಳ್ಳೆ ಹೈಜೀನಿಕ್, ನಾವು ಯಾವ ರೇಟಲ್ಲಿ ಕಾಂಪ್ರಮೈಸ್ ಆಗ್ತೀರಾ ಬರ್ತೀವಿ. ಈ ತರ ದುರ್ಘಟನೆ ನಡೆದ್ರೆ ನಾಳೆ ಹೇಳಿದ್ರೆ ಯಾರು ಕಾರಣ ಆಗ್ತಾರೆ. ಜಿರಳೆ ಸಿಕ್ಕಿತು ಅನ್ನುವ ಆರೋಪವೇ ಸುಳ್ಳು. ಜುಲೈ 24ರಂದು ವಿಮಾನ ನಿಲ್ದಾಣದಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ತನಗೆ ಕೊಟ್ಟ ತಿಂಡಿಯಲ್ಲಿ ಜಿರಳೆ ಪತ್ತೆ ಆಗಿದೆ ಅಂತ ಗ್ರಾಹಕರೊಬ್ಬರು ಗಂಭೀರ ಆರೋಪವನ್ನು ಮಾಡಿದ್ರು. ತಮ್ಮ ತಿಂಡಿಯಲ್ಲಿ ಹುಳವಿದೆ ಅನ್ನುವ ವಿಡಿಯೋವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಇದು ತಕ್ಷಣ ವೈರಲ್ ಆಗಿತ್ತು. ಇದೀಗ ಆರೋಪಕ್ಕೆ ರಾಮೇಶ್ವರಂ ಕೆಫೆ ಮುಖ್ಯಸ್ಥರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಬ್ರ್ಯಾಂಡ್ಗೆ ಮಸಿ ಬಳಿಯೋ ಯತ್ನ. ದಕ್ಷಿಣ ಭಾರತದ ಜನಪ್ರಿಯ ರೆಸ್ಟೋರೆಂಟ್ ಬ್ರ್ಯಾಂಡ್ ರಾಮೇಶ್ವರಂ ಕೆಫೆ ಮುಖ್ಯಸ್ಥರು ಸುಳ್ಳು ಆರೋಪವನ್ನ ಮಾಡಿದ ಗ್ರಾಹಕನ ವಿರುದ್ಧ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಗ್ರಾಹಕ ಮಾಡಿದ ಆರೋಪವನ್ನ ಕೆಫೆ ತಳ್ಳಹಾಕಿದೆ. ತಮ್ಮ ಬ್ರ್ಯಾಂಡ್ಗೆ ಮಸಿ ಬಳಿಯೋದಕ್ಕೆ ಈ ರೀತಿ ಆರೋಪ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟನೆ. ರಾಮೇಶ್ವರಂ ಕೆಫೆ ಪತ್ರಿಕಾ ಪ್ರಕಟಣೆ ಮೂಲಕ ಆರೋಪಕ್ಕೆ ಸ್ಪಷ್ಟನೆ ನೀಡಿದೆ. 6-7 ಜನರ ಗುಂಪು ಜುಲೈ 24ರ ಬೆಳಿಗ್ಗೆ ಔಟ್ಲೆಟ್ನಲ್ಲಿ ಗಲಾಟೆ ಮಾಡಿ ನಂತರ ವಿಡಿಯೋ ಪ್ರಸಾರ ಆಗದಂತೆ ತಡೆಯೋದಕ್ಕೆ 25 ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ರು ಅಂತ ಕೆಫೆ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರತಿ ಆರೋಪವನ್ನು ಮಾಡಿದೆ. ಈ ಸಂಬಂಧ ರಾಮೇಶ್ವರಂ ಕೆಫೆ ಪೊಲೀಸರಿಗೆ ದೂರನ್ನ ನೀಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಫೋನ್ ದಾಖಲೆ ಹಾಗೆ ಸ್ಕ್ರೀನ್ ಶಾಟ್ ಸೇರಿದಂತೆ ಇತರ ಸಾಕ್ಷಿಗಳನ್ನ ಸಲ್ಲಿಸಿದ್ದೀವಿ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ.